ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ, ತಿಮ್ಮಪ್ಪಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸಮಾಜದ ಪ್ರಮುಖ ಲೀಡರ್ ಹಾಗೂ ಸಾಮಾಜಿಕ ಸಮಾಜ ಸೇವಕರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ ವಸಂತ ನಾಯ್ಕ ಮಣ್ಣನವರ ಮೇಲೆ ಬಿಜೆಪಿ ಪಕ್ಷದ ಮಂಡಲ ಅಧ್ಯಕ್ಷರಾದಂಥ ತಿಮ್ಮಪ್ಪ ಮಡಿವಾಳರು ಬಹಳ ದಿನಗಳಿಂದ ಸುಮಾರು ವರ್ಷಗಳಿಂದ ಅವರು ಅಧ್ಯಕ್ಷ ಆದ್ಮೇಲಿಂದ ವೈಯಕ್ತಿಕವಾಗಿ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಮತ್ತು ಕಾರ್ಯಪ್ರಯಾಣ ಮಾಡುವಂಥದ್ದು ಮಾಡ್ತಿದ್ದಾರೆ. ಅವರನ್ನ ಮತ್ತು ಅವ್ರ ಕುಟುಂಬವನ್ನು ಟಾರ್ಗೆಟ್ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಇಷ್ಟು ದಿವಸ ಸುಮ್ಮನೆ ಇದ್ವಿ, ಬಟ್ ಇವಾಗ ಆಲ್ರೆಡಿ ಈಗಾಗಲೇ ಅವ್ರಿಗೆ ಎಚ್ಚರಿಕೆ ಕೂಡ ನೀಡಿದ್ವಿ ಮೊದಲು. ಬಟ್ ಇವಾಗ ಆದರೂ ಕೂಡ ಅವರು ಸುಧಾರಿಸ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ನಾವು BSMI ಸಂಘಟನೆಯಿಂದ ಹಾಗೂ ವಿವಿಧ ಸಂಘಟನೆಯ ರಾಷ್ಟ್ರೀಯ ಯುವ ಮಹಾಮಂಡಳಿ ಹಾಗೂ ಸಮಾಜದ ಅವರ ಇವತ್ತು ಒಂದು ಪ್ರೊಟೆಸ್ಟ್ ಮಾಡುವಂಥದ್ದನ್ನು ಸಾಧ್ಯತೆ ಮಾಡ್ತಾ ಇದ್ದಾರೆ. ಸೊ ಇದು ಅವ್ರ ಪಕ್ಷದವರು ಕೂಡ ಅವ್ರನ್ನ ಮುಂದಿಟ್ಟು ಈಗ ನಮ್ಮ ಒಂದು ಸಮಾಜದ ಒಬ್ಬ ಪ್ರಮುಖರನ್ನ ಮಾನಹಾನಿ ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ನಾವು ತಹಸೀಲ್ದಾರ್ ಮುಖೇನ ಸೊ ಇವತ್ತು ಇದು ಕ್ಷಮ್ಯ ಒಂದು ಖಂಡಿಸುವಂಥ ವಿಚಾರ ಇದು. ಯಾಕಂದರೆ ಸಮಾಜದ ಪ್ರಮುಖರು ಹಾಗೂ ಸದಾ ಬಡವರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ರಾಜ್ಯ ಹಿರಿಯ ಮಹಾಮಂಡಲದ ರಾಜ್ಯ ಉಪಾಧ್ಯಕ್ಷರಾಗಿ ಹಾಗೂ ಹಲವು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಸಾರ್ವಜನಿಕ ಸೇವೆ ಮಾಡುತ್ತಾ ಬರುತ್ತಿದ್ದಾರೆ. ಇವರ ಏಳಿಗೆಯನ್ನು ಸಹಿಸಿದ ಚಿತ್ತಾಪುರವಾಗಿ ಮುಖ್ಯಸ್ಥರ ತಿಮ್ಮಪ್ಪ ಮಡಿವಾಳ ಈತನು ಕಳೆದ 2 ವರ್ಷಗಳಿಂದ ಸುಮಾರು 4-5 ಬಾರಿ ಪ್ರತಿಜ್ಞಾಪನೆ ಮಾಡಿ ವಸಂತ ನಾಯ್ಕ ಅವರ ಮೇಲೆ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಸಮಾಜದಲ್ಲಿ ಅವರ ಗೌರವ ಹಾಗೂ ಘನತೆಗೆ ಧಕ್ಕೆ ತರುವಂಥ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ಸಮಾಜದ ಒಬ್ಬ ಸಾಮಾಜಿಕ ಗೌರವವಾಗಿ ಜೀವನ ನಡೆಸುತ್ತಿರುವ ಜನರ ಕಷ್ಟಗಳಿಗೆ ಸ್ಪಂದಿಸುವ ವ್ಯಕ್ತಿಯ ಬಗ್ಗೆ ಈ ರೀತಿ ಸುಳ್ಳು ಹೇಳಿಕೆ ನೀಡಿ ಅವರ ಹೆಸರಿಗೆ ಮತ್ತೆ ಬೆಳೆಯುವ ಅವರ ಘನತೆಗೆ ಧಕ್ಕೆ ತರುವ ಕೆಲಸ ಮಾಡುತ್ತಿರುವ ಈತನನ್ನು ತಕ್ಷಣ ಬಂಧಿಸಬೇಕು. ಮುಂದಿನ ದಿನಗಳಲ್ಲಿ ಈ ವಿಚಾರಗಳು ಬೇರೆ ರೀತಿಯ ಮಾರ್ಗವನ್ನು ಕಂಡುಕೊಳ್ಳುವ ಮೊದಲೇ ತಕ್ಷಣ ಅವನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ತಮ್ಮಲ್ಲಿ ಸಮಾಜ ಬಾಂಧವರ ಪರವಾಗಿ ಮನವಿಯನ್ನು ಮಾಡುತ್ತಿದ್ದೇವೆ. ಇದನ್ನು ಹೊರತುಪಡಿಸಿ ನೀವು ಅವನ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ಮತ್ತೆ ಇದೇ ರೀತಿ ಮುಂದುವರೆದರೆ ಉಗ್ರ ಪ್ರತಿಭಟನೆಯೊಂದಿಗೆ ಉಪಸತ್ತೆಯನ್ನು ಮಾಡಿ ಧರಣಿ ಕೂರಬೇಕಾಗಿದೆ.